ಅಯ್ಯೋ, ನನ್ನ ಚಿಂಟು ಯಾಕೆ ಅಳ್ತಾ ಇದ್ದೀಯಾ? ಅಜ್ಜಿ, ನಾನು ಎಷ್ಟು ಓದಿದ್ರು ಒಳ್ಳೆ ಮಾರ್ಕ್ಸ್ ಬರಲ್ಲ ಅಜ್ಜಿ. ಅಯ್ಯೋ ಮುದ್ದು, ಅದಕ್ಕೆಲ್ಲ ಯಾರಾದ್ರೂ ಅಳುತ್ತಾರಾ? ಬಾ, ನಾನು ನಿನಗೆ ಒಂದು ಕಥೆ ಹೇಳುತ್ತೀನಿ. ತುಂಗಭದ್ರಾ ನದಿಯ ತೀರದಲ್ಲಿರುವ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ತಪಸ್ಸಿನಲ್ಲಿ ನಿರತರಾಗಿದ್ದರು. ಅವರ ಬಳಿ ಬರುತ್ತಿದ್ದ ಪ್ರತಿಯೊಬ್ಬರಿಗೂ ಅವರು ಆಶೀರ್ವಾದ ನೀಡುತ್ತಿದ್ದರು. ಒಂದು ದಿನ ಒಂದು ಯುವಕ ಅವರ ಬಳಿ ಬಂದನು. ಅವನು ದುಃಖಭರಿತವಾದ ಬದುಕಿನಿಂದ ಕಂಗೆಟ್ಟಿದ್ದ. ಸ್ವಾಮಿ, ನನ್ನ ಮೇಲೆ ಯಾವಾಗಲೂ ಸಮಸ್ಯೆಗಳು ಮಾತ್ರ ಬರುತ್ತಿವೆ. ದೇವರು ನನ್ನ ಮಾತೇ ಕೇಳುವುದಿಲ್ಲವೋ ಎಂದು ಆತ ಕಳವಳದಿಂದ ಕೇಳಿದ. ರಾಘವೇಂದ್ರ ಸ್ವಾಮಿ ಶಾಂತವಾಗಿ ನಗುತ್ತಾ ಹೇಳಿದರು, ಮಗು, ದೇವರು ಪ್ರಾರ್ಥನೆಗಳನ್ನು ಯಾವಾಗಲೂ ಕೇಳುತ್ತಾನೆ. ಆದರೆ ಸಹನೆ ಇಲ್ಲದೆ ಫಲವನ್ನು ಬೇಡುವವನು ಬೇಸಿಗೆಯಲ್ಲೇ ಮಳೆಗಾಗಿ ಕೂಗುವವನಂತೆ. ಯುವಕನಿಗೆ ಈ ಮಾತಿನ ಅರ್ಥ ಸ್ಪಷ್ಟವಾಗಲಿಲ್ಲ. ಸ್ವಾಮಿ ಅವನನ್ನು ಮಜದ ತೋಟಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಒಂದು ಗಿಡವನ್ನು ತೋರಿಸಿ ಹೇಳಿದರು, ನೋಡು, ಈ ಗಿಡ ಬೀಜವಾಗಿ ನೆಟ್ಟಿದ ಕೂಡಲೇ ಹೂ ಬಿಡಲಿಲ್ಲ. ಮೊದಲು ಅದರ ಬೇರು ಬಲವಾಗಿ ಬೆಳೆದವು. ಬೆಳೆದು ನಿಂತ ಮೇಲೆ ಮಾತ್ರ ಹೂವು ಮೂಡಿತು. ಹೀಗೆ ಮನುಷ್ಯನ ಜೀವನದಲ್ಲೂ ಸಂಕಷ್ಟಗಳು ಬೇರುಗಳು. ಅವು ನಮ್ಮನ್ನು ಬಲವಾಗಿ ಮಾಡುತ್ತವೆ. ದೇವರು ನಿನ್ನ ನೋವು ನೋಡದೇ ಇರುವುದಿಲ್ಲ, ಆದರೆ ನೀನು ಸಿದ್ಧನಾದಾಗ ಮಾತ್ರ ಫಲವನ್ನು ಕೊಡುತ್ತಾನೆ ಎಂದು ಸ್ವಾಮಿ ಆಶೀರ್ವಾದ ನೀಡಿದರು. ಈ ಮಾತು ಯುವಕನ ಹೃದಯಕ್ಕೆ ತಾಕಿತು. ಆತನು ಮತ್ತೆ ದೂರು ಹೇಳದೆ ಸ್ವಾಮಿಗಳಿಂದ ಪಡೆದ ಪಾಠವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಶ್ರಮಿಸಲು ಆರಂಭಿಸಿದ. ಕಾಲ ಕಳೆದಂತೆ ಅವನು ಯಶಸ್ವಿಯಾದ. ಮಂತ್ರಾಲಯಕ್ಕೆ ಮರಳಿ ಬಂದಾಗ ಕೃತಜ್ಞತೆಯಿಂದ ತಲೆ ತಗ್ಗಿಸಿದ. ಸ್ವಾಮಿ ನಕ್ಕು ಹೇಳಿದರು, ನಿನ್ನ ನಂಬಿಕೆ ಮತ್ತು ಸಹನೆಯೇ ನಿನ್ನನ್ನು ಇಲ್ಲಿ ತಂದವು. ನಂಬಿಕೆಯೊಂದಿಗೆ ನಡೆ, ದೇವರು ಯಾವಾಗಲೂ ಜೊತೆಯಲ್ಲಿದ್ದಾನೆ. ನಂಬಿಕೆ, ಸಹನೆ ಮತ್ತು ಶ್ರಮ ಇರುವಲ್ಲಿ ದೇವರ ಕೃಪೆ ಸದಾ ಜೊತೆಗಿರುತ್ತದೆ.